ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಕಿರಣ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಬೇಬಿ ಬರ್ಡೇ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನಾವು ಸಿಂಪಲ್ ಆಗಿ ಮನೇಲೇ ಡೆಕೋರೇಷನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ನಾವು 2:30 ಆಗಿತ್ತು ಮಧ್ಯಾಹ್ನ. ಸೊ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡೋಣ, ಬಿಕಾಸ್ ನಾವೇ ಮಾಡ್ತಿರೋದ್ರಿಂದ ಟೈಮ್ ಎಷ್ಟಾಗುತ್ತೆ ಏನು ಅಂತ ಏನೂ ಐಡಿಯಾ ಇರಲಿಲ್ಲ. ಸೊ ಅದರಿಂದ ನಾವೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ. ಮನೇಲಿರೋರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಡೆಕೋರೇಷನ್ ಮಾಡೋಕ್ಕೆ. ನಾನು ಕೆಲವೊಂದು ಐಡಿಯಾಸ್ನ ನೋಡಿಟ್ಕೊಂಡಿದ್ದೆ, ಈ ಥರ ಮಾಡಬೇಕು, ಸೊ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು 2-3 ಪ್ಲ್ಯಾನ್ಸ್ ಇತ್ತು. ಸೊ ಯಾವುದು ಈಸಿ ಆಗುತ್ತೆ, ಬೇಗ ಆಗುತ್ತೆ, ಹಾಗೆ ಚೆನ್ನಾಗಿ ಕೂಡ ಕಾಣಿಸ್ಬೇಕು ಅಂತ ಹೇಳಿ ಮಾಡ್ತಾಯಿದ್ವಿ. ಸೊ 2:30ಇಂದ ಸ್ಟಾರ್ಟ್ ಮಾಡಿದ್ರೆ ಇನ್ ಕೇಸ್ ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಇನ್ನೊಂದೇನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ನಾನು ಈ ಬಲೂನ್ನ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಕಿಟ್ಸ್ನ ಆನ್ಲೈನಲ್ಲೇ ಬುಕ್ ಮಾಡಿದ್ದು. ಸೊ ಎಲ್ಲ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನಗೆ ಆ್ಯಕ್ಚುಲಿ ಬಲೂನ್ಸ್ ಅಷ್ಟು ಇಷ್ಟ ಆಗಲಿಲ್ಲ, ಅಂದರೆ ಚೆನ್ನಾಗೇ ಇತ್ತು, ಬಟ್ ಯಾಕಂದರೆ ನಾನು ಮಾಡಿದ್ದು ಗ್ರೀನ್ ಕಲರ್, ಬಟ್ ನಂಗೆ ಅದು ಸ್ಕೈ ಬ್ಲೂ ಬಂದುಬಿಟ್ಟಿತ್ತು. ಆ್ಯಂಡ್ ಟೈಮ್ ಕೂಡ ತುಂಬ ಕಡಿಮೆ ಇದ್ದಿದ್ದರಿಂದ ನಾನು ಅದನ್ನು ಎಕ್ಸ್ಚೇಂಜ್ ಮತ್ತು ರಿಟರ್ನ್ ಏನೂ ಇರಲಿಲ್ಲ ಬಲೂನ್ಗೆ. ಸೊ ಅದರಿಂದ ಮತ್ತೆ ಇನ್ನೇನು ತರಿಸ್ಬಿಟ್ಟಿದ್ದೀನಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದರಲ್ಲೇ ಮಾಡೋಣ ಅಂತ ಹೇಳಿ ಡೆಕೋರೇಷನ್ನ ಮಾಡಿದ್ವಿ. ನಂದು ಬಲೂನ್ ಕಿಟ್ಟಲ್ಲೇ ಈ ಥರ ರೌಂಡ್ ಮಾಡ್ತೀವಲ್ಲ, ಆ ಆರ್ಚ್ ಟೇಪ್ ಆಗಿರ್ಬೋದು, ಬಲೂನ್ ಟೇಪು ಎಲ್ಲನೂ ನಮಗೆ ಕಿಟ್ಟಲ್ಲೇ ಬಂದಿತ್ತು. ಸೊ ನಾನು ಎಕ್ಸ್ಟ್ರಾ ಏನೂ ಬೈ ಮಾಡಿರಲಿಲ್ಲ. ಆ್ಯಂಡ್ ಲೀವ್ಸ್ನ ಮಾತ್ರ ನಾನು ಸೆಪ್ರೇಟ್ ತೊಗೊಂಡಿದ್ದೆ. ಆ್ಯಂಡ್ ಲೈಟ್ ಕೂಡ ಅಷ್ಟೇ, ಅದು ಆನ್ಲೈನ್ದೆ, ಬಟ್ ಇವಾಗಲ್ಲ, ದೀಪಾವಳಿಗೆ ಯಾವಾಗೂ ತರಿಸಿದ್ದು, ಆಲ್ಮೋಸ್ಟ್ 3 years ಆಯಿತು. ಸೊ ಬರ್ಡೇಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಅದನ್ನು ಯೂಸ್ ಕೂಡ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಬರಲಿ ಅಂತ ಹೇಳಿ ಇದನ್ನು ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಮಾಡೋದ್ರಿಂದ ಬೇರೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು, ಅಥವಾ ಅವರಿಗೂ ಏನಾದರೂ ಇದರಿಂದ ಬೇರೆ ಪ್ಲ್ಯಾನ್ ಸಿಗ್ಬೋದು ಅಂತ ಹೇಳಿಬಿಟ್ಟು ಸೊ ಈ ಪ್ಲ್ಯಾನ್ನ ಇದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಹಿಂದೆ ನಾನು ಕಿಟಕಿ ತೆಗ್ದಿದ್ದರಿಂದ ಗಾಳಿ ಎಲ್ಲ ಬರ್ತಾಯಿತ್ತು. ಸೊ ಅದು ಮುಂದೆ ಬೀಳೋ ಥರ ಎಲ್ಲ ಆಗ್ತಾಯಿತ್ತು, ಸ್ವಲ್ಪ ಜೋರು ಗಾಳಿ ಬಂದರೆ. ಬಟ್ ತುಂಬ ಶೆಕೆ ಆಗುತ್ತೆ ಜನ ಎಲ್ಲ ಇದ್ದರೆ ಅಂತ ಹೇಳಿಬಿಟ್ಟು ನಾನು ವಿಂಡೋ ಏನೂ ಕ್ಲೋಸ್ ಮಾಡಿರಲಿಲ್ಲ. ಫುಲ್ ಕರ್ಟನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕರ್ಟನ್ ಕೂಡ ಚೇಂಜ್ ಮಾಡಿದೆ. ಸೊ ಯಾವಾಗಲೂ ಪಿಂಕ್ ಅಥವಾ ಬ್ಲೂನೇ ಇರುತ್ತಲ್ವ, ಸೊ ಅದರಿಂದ ಗ್ರೀನ್ ಕಾಂಬಿನೇಷನ್ ಮಾಡೋಣ ಅಂತ ಈ ಸತಿ ಮಾಡ್ತಾ ಇದ್ವಿ. ಆ್ಯಂಡ್ ಹಾಗೆ ಕುಕ್ಕಿಂಗಿಗೆ ಕೂಡ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು. ಸೊ ಇವಾಗ ಕುಕ್ಕಿಂಗ್ ನಾನ್ ವೆಜ್ ಬೇರೆ ಮಾಡೋಕ್ಕಿತ್ತು. ಅವಳ ಕೈಲಿ ಹೌದಾ, ಜಾಸ್ತಿ ಆಯ್ತಾ? ಸರಿ, ಅಡಿಗೆ ತುಂಬಾ ಇದೆ, ಆದ್ಮೇಲೆ ಹೇಳ್ತೀನಿ. ನಾನು ಆ್ಯಕ್ಚುಲಿ ಮಟನ್ನ ಫಸ್ಟೇ ಬೇಯಿಸಿಟ್ಬಿಟ್ಟಿದ್ದೆ ಉಪ್ಪಾಕಿ. ಸೊ ಅವ್ರಿಗೆ ಅದೊಂದು ಕನ್ಫ್ಯೂಷನ್ ಇತ್ತು ಎಷ್ಟು ಉಪ್ಪು ಹಾಕಿದ್ದೀನಿ ಅಂತ. ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಸೊ ಒಂದು ಟೆನ್ಷನ್ ಕೂಡ ಆಗ್ಬಿಟ್ಟಿತ್ತು, ಎಲ್ಲಿ ಉಪ್ಪು ಜಾಸ್ತಿ ಆಗ್ಬಿಡುತ್ತೋ ಅಂತ. ಬಟ್ ಅಡುಗೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಂದವರೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ಸೊ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮನೆಯಲ್ಲೂ ಅಷ್ಟೇ ಎಲ್ರಿಗೂ ತುಂಬ ಇಷ್ಟ ಆಯಿತು ಅಡುಗೆ. ಸೊ ಕುಕ್ಕಿಂಗ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಫುಲ್ ಬರ್ಡೇ ದಿನ ಎಷ್ಟು ಬ್ಯುಸಿ ಅನಿಸ್ಬಿಡ್ತು ಅಂದರೆ ವೀಡಿಯೋ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ, ಏನೂ ಇಲ್ಲ. ಸೊ ಇದೆಲ್ಲ ಮುಂಚೆ ಎಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಗೀ ರೈಸು, ಚಿಕನ್ ಗ್ರೇವಿ, ಮಟನ್ ಸಾರು, ಅನ್ನ, ಪಾಯಸ ಇಷ್ಟೇ ಮಾಡಿಸಿದ್ದು, ತುಂಬ ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಾಗೆ ರಸಮ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ವಿ ಲಾಸ್ಟಲ್ಲಿ. ಸೊ ಇನ್ ಕೇಸ್ ಯಾರಾದರೂ ನಾನ್ ವೆಜ್ ತಿಂದಿಲ್ಲ ಅಂದರೆ ರಸಮ್ ಕೂಡ ಇದ್ದರೆ ಒಂದು ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡಿದ್ವಿ. ನಮ್ಮ ಬರ್ಡೇಲಿ ಹೈಲೈಟ್ ಏನಂದರೆ ಎಲ್ಲ ಮಕ್ಕಳು ಬಂದಿದ್ದು. ಸೊ ನಂಗೆ ಮಕ್ಕಳು ಬಂದಿದ್ದೆಲ್ಲ ತುಂಬಾ ಖುಷಿ ಅನಿಸ್ತು. ಮಕ್ಕಳಂತಲ್ಲ, ನಾವು ಕರೆದವರೆಲ್ಲ ಬಂದಿದ್ದರು. ಸೊ ನಂಗೆ ಅದು ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ಬೇಬಿ ಅಂತೂ ಫುಲ್ ಖುಷಿ ಇದ್ಲು, ನಾನು ಫಸ್ಟ್ ಕೇಕ್ ಕಟ್ ಮಾಡಬೇಕು ಅಂತ. ನಾವು 7 o'clock ಹಂಗೆ ಮಾಡೋಣ ಅಂದ್ಕೊಂಡ್ವಿ, ಬಟ್ ಅದು ತುಂಬಾ ಲೇಟೇ ಆಗೋಯಿತು. 8 o'clock 8:15 ಏನೋ ಆಯಿತು ನಾವು ಕೇಕ್ ಕಟ್ ಮಾಡೋ ಅಷ್ಟೊತ್ತಿಗೆ. ಅವಳು ಎಷ್ಟು ಹಠ ಮಾಡ್ತೀಳಂದರೆ ನೋಡಿ, ನಾವು ಕಟ್ ಮಾಡ್ಸೋದು ಬೇಡ, ನಾನೇ ಮಾಡ್ತೀನಿ ಅಂತ. ಬಟ್ ಅವಳು ಕಟ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಚುಚ್ತಾ ಇದ್ಲು, ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ. ಸೊ ಅದರಿಂದ ಮತ್ತೆ ನಾವೇ ಕಟ್ ಮಾಡಿಸಿದ್ವಿ. ಅವಳಿಗೆ ಈಗ ಏನಂದರೆ ನನಗೆ ಕೇಕ್ ಕಟ್ ಮಾಡೋಕ್ಕೆ ಬರುತ್ತೆ, ನೀವು ಯಾರೂ ಬೇಡ ನಾನೇ ಕಟ್ ಮಾಡ್ತೀನಿ ಅನ್ನೋ ಒಂದು ಫೀಲ್ ಅವಳಿಗೆ. ಸೊ ನಾವೆಲ್ಲ ಔಟ್ಸೈಡಿಂದ ಯಾರನ್ನ ಇನ್ವೈಟ್ ಮಾಡಿರಲಿಲ್ಲ. ಸೊ ಪ್ರತಿ ವರ್ಷ ಎಲ್ಲರೂ ಕರೆದು ಗ್ರ್ಯಾಂಡಾಗಿ ಏನೋ ಬೇಡ, ಸಿಂಪಲಾಗೆ ಕಟ್ ಮಾಡೋಣ ಈ ವರ್ಷ ಅಂತ ಅಂದ್ಕೊಂಡಿದ್ವಿ. ಸೊ ಆದ್ದರಿಂದ ಬರೀ ಕ್ವಾರ್ಟರ್ಸಲ್ಲಿರೋ ಮಕ್ಕಳನ್ನ ಮಾತ್ರನೇ ಕರೆದು ಈ ಥರ ಸಿಂಪಲಾಗಿ ಕೇಕ್ ಕಟ್ ಮಾಡಿದ್ವಿ. ಆ್ಯಂಡ್ ಈ ಕೇಕ್ನ ಕೂಡ ಅಷ್ಟೇ, ಇದನ್ನು ಬೇಬಿನೇ ಸೆಲೆಕ್ಟ್ ಮಾಡ್ಕೊಂಡಿರೋದು. ಅವಳು ಫಸ್ಟಿಂದನೂ ಹೇಳ್ತಾ ಇದ್ಲು ನನಗೆ ಯೂನಿಕಾರ್ನ್ ಕೇಕ್ ಬೇಕು ಅಂತ. ಸೊ ನಾನೊಂದು 2-3 ಪಿಕ್ಚರ್ಸ್ನ ಅವಳಿಗೆ ತೋರಿಸಿದ್ದೆ, ಯಾವ ಥರ ಯೂನಿಕಾರ್ನ್ ಬೇಕು ಸೆಲೆಕ್ಟ್ ಮಾಡ್ಕೊ ಅಂತ. ಒಂದು 3 ಪಿಕ್ಚರ್ಸ್ನ ನಾನು ಅವಳಿಗೆ ತೋರಿಸಿದ್ದೆ. ಸೊ ಅದರಲ್ಲಿ ಅವಳು ಈ ಕೇಕ್ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ಳು. ನನಗೆ ಆಮೇಲೆ ಅನಿಸ್ತು ಕೇಕ್ನ ಕೂಡ ಗ್ರೀನ್ ಕಲರಲ್ಲಿ ಮಾಡಿಸಿದ್ರೆ ಚೆನ್ನಾಗಿರೋದು ಅಂತ. ಬಟ್ ಸ್ಟಿಲ್ ಅವಳಿಲ್ಲ, ಪಿಂಕ್ ಅಂತ ಇದ್ಲು. ಸೊ ಅದರಿಂದ ಅದು ಪಿಂಕೇ ಇರಲಿ. ಮತ್ತು ಅವಳಿಗೆ ಬರ್ಡೇ ದಿನ ನಾನು ಪಿಂಕ್ ಹೇಳಿದ್ದೆ, ಗ್ರೀನ್ ಬಂದುಬಿಟ್ಟಿದೆ ಅಂತ, ಮತ್ತು ಅದಕ್ಕೂ ಏನಾದರೂ ಮೂಡ್ ಔಟ್ ಆಗ್ತಾಳೆ ಅಂತ ಸುಮ್ಮನೆ ಆಗಿಬಿಟ್ಟೆ.
ಸೊ ಅವಳಿಗೆ ಎಲ್ಲ ಜಾಸ್ತಿ ಜನ ಇರೋದು ನೋಡ್ಬಿಟ್ಟು ಒಂಥರ ಫುಲ್ ಶೈ ಅಂತಲ್ಲ, ಅವಳಿಗೆ ಚೆನ್ನಾಗಿ ರೆಸ್ಪಾಂಡೇ ಮಾಡ್ತಾ ಇರಲಿಲ್ಲ, ಒಂಥರ ಭಯ ಪಟ್ಕೊತಿದ್ಲು, ಇಷ್ಟು ಜನ ಇದ್ದಾರಲ್ವಾ ಅಂತ. ಯಾವಾಗಲೂ ನಾನು ಕಿರಣ್ ಇಬ್ಬರೇ ಮನೇಲಿರೋದ್ರಿಂದ ನಮ್ಮಿಬ್ಬರಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿಯಾಳೆ. ಎಕ್ಸ್ಟ್ರಾ ಯಾರಾದರೂ ಬಂದರೆ ಅವಳು ಸ್ವಲ್ಪ ಹೊತ್ತು ಮಾತಾಡೋದೇ ಇಲ್ಲ. ಆ್ಯಂಡ್ ಆಲ್ರೆಡಿ ತುಂಬ ಲೇಟ್ ಆಗಿದ್ದರಿಂದ ಇನ್ನೂ ಲೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈಗ ಮಕ್ಕಳಿಗೆಲ್ಲ ಬೇಗ ಕೇಕ್ ಎಲ್ಲ ಕೊಡೋಣ. ಪಾಪ ಅವ್ರು 7 o'clock ವೆಯ್ಟ್ ಮಾಡ್ತಾಯಿದ್ರು, ನಮ್ಮದೇ ಲೇಟ್ ಆಯಿತು. ಸೊ ಈಗ ಎಕ್ಸಾಮ್ ಟೈಮ್ ಬೇರೆ ಅಲ್ವಾ, ತುಂಬ ಹೊತ್ತು ಇಟ್ಕೊಳಕ್ಕೂ ಆಗಲ್ಲ, ಅವರಿಗೂ ಎಲ್ಲ ಓದೋಕ್ಕೆಲ್ಲ ಇರುತ್ತೆ. ಸೊ ನಂಗೆ ಅದೊಂದು ಬೇಜಾರು, ಬೇಬಿ ಬರ್ಡೇ ಮಾರ್ಚಲ್ಲಿ ಬಂದುಬಿಟ್ಟಿದೆ ಅಲ್ವಾ, ಎಕ್ಸಾಮ್ ಟೈಮಲ್ಲಿ ಬಂದುಬಿಟ್ಟಿದೆ, ಅವಳು ಏನೂ ಎಂಜಾಯ್ ಮಾಡೋಕ್ಕೆ ಆಗಲ್ಲ ಅಂತ. ಸೊ ಅವಳು ಫೋಟೋಗೂ ಅಷ್ಟೇ ತುಂಬ ನಗ್ತಾನೆ ಇರಲಿಲ್ಲ, ಒಂಥರ ಸ್ಯಾಡ್ ಫೇಸ್ ಮಾಡ್ಕೊಂಡ್ಬಿಟ್ಟಿದ್ಲು. ಎಲ್ಲರೂ ಟ್ರೈ ಮಾಡ್ತಾಯಿದ್ರು ನಗ್ಸೋಕ್ಕೆ ಮಾತಾಡ್ಸೋಕ್ಕೆ, ಬಟ್ ಅವಳು ಏನೂ ಇದೇ ಮಾಡ್ತಿರ್ಲಿಲ್ಲ. ಅವಳ ಕಣ್ಣೆಲ್ಲ ಕೇಕ್ ಮೇಲೆ ಇತ್ತು. ಸೊ ಕೇಕನ್ನು ತಿನ್ನಬೇಕು ಆ ಥರನೇ ಒಂದು ಫೀಲ್ ಇತ್ತು. ಮತ್ತು ಎಲ್ಲರದ್ದು ಕ್ವಶನ್ ಏನಿರುತ್ತೆ ಅಂದರೆ, ಬೇಬಿಗೆ ಯಾಕೆ ಇಷ್ಟು ಸಿಂಪಲ್ ಡ್ರೆಸ್ ಹಾಕಿದ್ದೀರಾ ಅಂತ. ಸಿಂಪಲ್ ಡ್ರೆಸ್ ಅಂದರೆ ಅವಳಿಗೆ ಕಂಫರ್ಟ್ ಫೀಲ್ ಒಂದು ನೋಡ್ಕೋಬೇಕಿತ್ತು. ಹೆವಿ ಡ್ರೆಸ್ಸಸ್ ಎಲ್ಲ ಅವಳು ಹಾಕಿಸ್ಕೊಳ್ಳೋದೇ ಇಲ್ಲ. ಸೊ ಆದ್ದರಿಂದ ನಾನು ಅವಳಿಗೆ ಬರ್ಡೇ ದಿನ ಮತ್ತು ಸುಮ್ಮನೆ ಕಿರ್ಚಾಡಿ ಅಳ್ಸೋಕ್ಕೆಲ್ಲ ನಂಗೆ ಇಷ್ಟ ಇರಲಿಲ್ಲ. ಸೊ ಆದ್ದರಿಂದ ಕಾಟನ್ ಡ್ರೆಸ್ನೇ ಹಾಕೋಣ ಅಂತ ಹೇಳಿಬಿಟ್ಟು ಈ ಡ್ರೆಸ್ನ ನಾನು ಅವಳಿಗೆ ಹಾಕಿದ್ದು. ಈ ಡ್ರೆಸ್ನ ಕೂಡ ಅಷ್ಟೇ, ಇದನ್ನು ಮ್ಯಾಕ್ಸಲ್ಲೇ ತೊಗೊಂಡಿದ್ದು. ನೀವು ಬರ್ಡೇ ಶಾಪಿಂಗ್ ನೋಡಿದರೆ ಬೇಬಿದು ಅದರಲ್ಲಿ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಈ ಸತಿ ಅವಳಿಗೆ ಡ್ರೆಸ್ಸಸ್ ಕೂಡ ತುಂಬಾ ಗಿಫ್ಟ್ ಆಗಿದೆ, ಮತ್ತು ಏನೇನು ಗಿಫ್ಟ್ ಬಂದಿದೆ ಅಂತ ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಚಾಕ್ಲೇಟ್ಸು, ಅಮೌಂಟ್, ಈ ಥರ ಎಲ್ಲ ತುಂಬಾ ಚೆನ್ನಾಗಿ ಗಿಫ್ಟ್ಸ್ ಬಂದಿದೆ ಅವಳಿಗೆ. ಸೊ ಅವಳಿಗೆ ಈ ಸತಿ ಅಂತೂ ತುಂಬಾ ಗಿಫ್ಟ್ಸ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಒಂದು 4 ಪೇರ್ ಆಫ್ ಡ್ರೆಸ್ಸಸ್ಸು. ಹಾಗೆ ಈ ಸತಿ ಬ್ಯಾಂಗ್ಳೂರಿಗೆ ಹೋಗಿದ್ನಲ್ವ, ಅಲ್ಲಿ ಅಮ್ಮ ಅವಳಿಗೆ ಕಾಲ್ ಚೈನ್ನ ಗಿಫ್ಟಾಗಿ ಕೊಟ್ಟಿದ್ದಾರೆ. ಅದು ಕೂಡ ನಾನು ಕ್ಲಿಪ್ಪಿಂಗ್ನ ಮುಂದೆ ಹಾಕ್ತೀನಿ. ಆ್ಯಂಡ್ ಕಿರಣ್ ಅವ್ರ ಮಮ್ಮಿ ಡ್ಯಾಡಿನೂ ಅಷ್ಟೇ ಲಾಸ್ಟ್ 15 days ಬ್ಯಾಕ್ ಇಲ್ಲಿಗೆ ಬಂದಿದ್ರಲ್ವ, ಆವಾಗ ಸೈಕಲ್ನ ಕೂಡ ಅವರು ಗಿಫ್ಟಾಗಿ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಸೊ ತುಂಬ ಟೈಮ್ ಆಗಿದ್ರಿಂದ ಎಲ್ಲರೂ ಹೆಲ್ಪ್ ಮಾಡಿದ್ರು. ಸೊ ಮಕ್ಕಳಿಗೆಲ್ಲ ಫಸ್ಟ್ ಕೊಟ್ಬಿಡೋಣ, ಅವ್ರಿಗೆ ವೆಯ್ಟ್ ಮಾಡಿಸೋದು ಬೇಡ ಅಂತ ಹೇಳಿ ಫಸ್ಟು ಮಕ್ಕಳಿಗೆಲ್ಲ ನಾವು ಕೇಕ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಅದಾದಮೇಲೆ ನಾವು ಎಲ್ಲ ಊಟ ಮಾಡೋ ಅಷ್ಟೊತ್ತಿಗೆ ಫುಲ್ ಲೇಟ್ ನೈಟ್ ಆಗೋಯಿತು. ಬರ್ಡೇ ಸೆಲೆಬ್ರೇಷನ್ ಅನ್ನೋ ಒಂದು ಖುಷಿಗಿಂತ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡೋಕ್ಕಿರುತ್ತಲ್ವ, ಅದಂತೂ ಫುಲ್ ಹೆಕ್ಟಿಕ್ ಅನಿಸ್ಬಿಡುತ್ತೆ. ಯಾವ ಬರ್ಡೇನೂ ಬೇಡ, ಏನೂ ಬೇಡ ಅಂತ ಅನಿಸ್ಬಿಡುತ್ತೆ. ಸೊ ಸಿಂಪಲ್ ಅಂದ್ಕೊಂಡೆ, ಫುಲ್ ಚೆನ್ನಾಗೇ ಆಯಿತು ಬರ್ಡೇ. ಇದು ಶಿವಮೊಗ್ಗದಲ್ಲೇ ಸೈಕಲ್ ಲೋಕ ಅಂತ ಇದೆ. ಸೊ ಎಕ್ಸಾಕ್ಟ್ ಲೊಕೇಶನ್ ನನಗೆ ಗೊತ್ತಿಲ್ಲ. ಸೊ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲೊಕೇಶನ್ನ ಕೂಡ ಆ್ಯಡ್ ಮಾಡಿರ್ತೀನಿ. ಇನ್ ಕೇಸ್ ನೀವು ಯಾರಾದರೂ ಸೈಕಲ್ನ ಸರ್ಚ್ ಮಾಡ್ತಾಯಿದ್ರೆ, ತುಂಬ ವೆರೈಟೀಸ್ ಇರಬೇಕು, ನಾವು ಅಷ್ಟರಲ್ಲಿ ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಇದ್ದರೆ ಈ ಪ್ಲೇಸ್ ಒಂದು ಗುಡ್ ಆಪ್ಷನ್ ಅಂತ ನಾನು ಅಂದ್ಕೊತೀನಿ. ಎಷ್ಟು ಥರ ಸೈಕಲ್ಸ್ ಇತ್ತು ಗೊತ್ತಾ. ನನಗಂತೂ ಇದೆಲ್ಲ, ನಂಗೆ ಸೈಕಲ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಬಟ್ ಸ್ಟಿಲ್ ನೋಡಿದ ತಕ್ಷಣ ಫುಲ್ ಇಂಪ್ರೆಸ್ ಆಯಿತು. ಎಷ್ಟೊಂದಿದೆ ಅಲ್ವಾ ಇಲ್ಲಿ, ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ನೋಡ್ತಾ ಇದ್ದೆ. ಬೇಬಿ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ಲು. ಒಂದು ಸತಿ ಪಿಂಕ್, ಒಂದು ಸತಿ ಬ್ಲೂ ಅಂತ ಇದ್ಲು. ಕೊನೆಗೆ ಅವಳು ಅಲ್ಲಿ ತೋರಿಸ್ತೀಳಲ್ವ, ಆ ಸೈಕಲ್ನೇ ಸೆಲೆಕ್ಟ್ ಮಾಡ್ಕೊಂಡ್ಲು. ಸೊ ಅಲ್ಲಿ ಸ್ವಲ್ಪ ನಾವು ಟ್ರಯಲೆಲ್ಲ ಮಾಡ್ತಾಯಿದ್ವಿ ಯಾವ್ದು ಚೆನ್ನಾಗಿದೆ ಅಂತ. ಸೊ ಕಿರಣ್ ಅವ್ರಿಗೆಲ್ಲ ಇದು ಇಷ್ಟ ಆಗಿತ್ತು, ಬಟ್ ಅವಳಿಗೆ ಲಾಸ್ಟಲ್ಲಿ ಇದು ಬೇಡ, ನನಗೆ ರೆಡ್ಡೇ ಬೇಕು ಅಂತ ಅವಳು ಹಠ ಮಾಡಿ ಅವಳ ಸೈಕಲ್ನ ಅವಳೇ ಸೆಲೆಕ್ಟ್ ಕೂಡ ಮಾಡ್ಕೊಂಡಿದ್ದಾಳೆ. ಇದು ಬೇಕಾ ಇಲ್ಲ ಅದ ಪಿಂಕಾ, ಯಾವುದು ನೀನೇ ಸೆಲೆಕ್ಟ್ ಮಾಡ್ಕೊ, ಇಳಿದ್ಬಿಟ್ಟು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕ. ಅದೇ ಚೆನ್ನಾಗಿದೆ, ಇದು ಬೇಡ ಅದು ಓಕೆ. ಅವ್ರು ಚೆಕ್ ಮಾಡ್ತಿರೋದು. ಅವ್ನು ಬಿಡಬೇಡಿ ಬಿಡು ಅಂತೆ, ನಾನೇ ಹೊಡಿತೀನಿ. ಓಕೆ, ಹೇಳೋರ ಹತ್ರ ಆಯ್ತಾ ಅಂತ ಬೇಕಾರೆ. ಇನ್ನೊಂಚೂರು ಮುಂದೆ ಹೋಗು. ಹೋಗು. ಸೊ ಕೊನೆಗೆ ಅವಳು ರೆಡ್ ಕಲರ್ ಸೈಕಲ್ನೇ ಸೆಲೆಕ್ಟ್ ಮಾಡ್ಕೊಂಡ್ಲು. ಸೊ ಅದೆಲ್ಲ ಅವ್ರು ಚೆಕ್ ಮಾಡ್ತಾಯಿದ್ರು, ಏನಾದರೂ ಲೂಸ್ ಇರುತ್ತಲ್ವ, ಸೊ ಅದೆಲ್ಲ ಒಂದ್ಸತಿ ಟೈಟ್ ಮಾಡೋಣ ಅಂತ ಹೇಳಿ. ಆ್ಯಂಡ್ ಒಂದ್ಸತಿ ಫ್ರೀ ಸರ್ವಿಸ್ ಕೂಡ ಇರುತ್ತೆ ಅಂತ ಹೇಳಿದರು. ಸೊ ಇವಾಗ ಅವಳಿಗೆ ಫುಲ್ ಖುಷಿ ಆಗಿಬಿಟ್ಟಿದೆ ಈ ಸೈಕಲ್ಲು ನೋಡಿಬಿಟ್ಟು. ಆ್ಯಂಡ್ ಹಾಗೆ ಚೈನ್ ನೋಡೋಣ ಅಂತ ಹೋಗಿದ್ವಿ. ಸೊ ಅವಳಿಗೆ ಫುಲ್ಲು ಜಲ್ ಅಂತ ಇರುತ್ತಲ್ವ, ಮೋಹಿನಿ ಗೆಜ್ಜೆ, ಸೊ ಆ ಥರದ್ದೇ ಕೊಡಿಸ್ಬೇಕು ಅಂದ್ಬಿಟ್ಟು ಅಮ್ಮ ಆ ಥರದನ್ನ ಹುಡುಕ್ತಾಯಿದ್ರು. ಸೊ ಅಲ್ಲಿ ಚೈನ್ ಕೂಡ ಸೆಲೆಕ್ಟ್ ಆಯಿತು. ಬಟ್ ನಾವು ಫಸ್ಟ್ ಹೋಗಿದ್ದು ಮಲ್ಬಾರಿಗೆ. ಬಟ್ ಮಲ್ಬಾರಲ್ಲಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಿಕಾಸ್ ಎಲ್ಲ ಒಂಥರ ನಾರ್ಮಲ್ ಚೈನ್ ಥರನೇ ಅನಿಸ್ತಾ ಇತ್ತು. ಸೊ ಫೈನಲಿ GRTಲಿ ಸಿಕ್ತು. ಈ ಎರಡು ಅವಳ ಮೇಜರ್ ಗಿಫ್ಟ್ಸು. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.